ಕೆಲವೇ ದಿನಗಳ ಮೇಲೆ ಒಂದು ದಿನ ಶ್ರೀರಾಮನಿಂದ ಅನುಜ್ಞಪ್ತನಾದ ಸುಗ್ರೀವನು ವಾಲಿಯಲ್ಲಿ ಹೋರಾಡುವುದಕ್ಕಾಗಿ ತನ್ನವರೊಂದಿಗೆ ಸಿದ್ಧನಾದನು. ಶ್ರೀರಾಮನು ವಂದಿಸಿದ ಸುಗ್ರೀವನನ್ನು ಹರಸಿ ತಮ್ಮನೊಂದಿಗೆ ಅವನನ್ನೇ ಅನುಸರಿಸಿದನು. ಸರ್ವ ಸಿದ್ಧತೆಗಳೊಂದಿಗೆ ಅಣಿಗೊಂಡ ಸುಗ್ರೀವನು ತನ್ನ ಋಷ್ಯಮೂಕದ ನಿವಾಸದಿಂದೆದ್ದು ಜೈತ್ರಯಾತ್ರೆ ಹೊರಟನು. ಅರುಣನನ್ನು ಮುಂದಟ್ಟಿ ಆ ಹಿಂದೆಯೇ ಮೇಲೇರಿ ಬರುವ ದಿನಮಣಿಯಂತೆ ಶ್ರೀರಾಮಭದ್ರನು ಪ್ರಶಾಂತ ಚಿತ್ತನಾಗಿಯೇ ಮುಂಬರಿದನು. ಮೆಲ್ಲನೆ ಬೆಟ್ಟವನ್ನಿಳಿದು ಅವರೆಲ್ಲರೂ ತಗ್ಗಿನಲ್ಲಿ ನಡೆಯಲಾರಂಭಿಸಿದರು. ಅಷ್ಟರಲ್ಲಿ ದಿವ್ಯ ಗಂಧವನ್ನು ತಳೆದ ಗಾಳಿಯು ಮಂದವಾಗಿ ಬೀಸತೊಡಗಿತು. ಅಚ್ಚರಿಗೊಂಡ ಶ್ರೀರಾಮನು ಇದೇನು ಹೀಗೆ ಎನ್ನಲು ಹನುಮಂತನು ಅವರೆಲ್ಲರನ್ನೂ ಆ ಪರಿಮಳವು ಬರುತ್ತಿರುವ ಕಡೆಗಾಗಿಯೇ ಕರೆದೊಯ್ದನು. ತುಸು ದೂರ ಕ್ರಮಿಸಿದೊಡನೆಯೇ ಜೀರ್ಣಗೊಂಡಿದ್ದ ಪುಣ್ಯಾಶ್ರಮವೊಂದು ಗೋಚರಿಸಿತು. ಶ್ರೀರಾಮನು ಮತ್ತೊಮ್ಮೆ ಹನುಮಂತನನ್ನು ಕೌತುಕ ದೃಷ್ಟಿಯಿಂದ ನೋಡಿದನು. ಆಗ ಆಂಜನೇಯನು, ಸ್ವಾಮಿ, ಇದು ಪರಮ ಪವಿತ್ರವಾದ ಸಪ್ತಜನಾಶ್ರಮವು. ಹಿಂದೆ 7 ಮಂದಿ ಋಷಿಗಳು ನೀರಿನಲ್ಲಿಯೇ ಮುಳುಗಿದ್ದು 7 ದಿವಸಗಳಿಗೊಮ್ಮೆ ಮೇಲೆದ್ದು ಗಾಳಿಯನ್ನುಂಡು ಮತ್ತೆ ನೀರಿನಲ್ಲಿಯೇ ಮುಳುಗಿ ತಪಸ್ಸು ಮಾಡುತ್ತಿದ್ದರು. ಅವರ ಸುಪವಿತ್ರ ದೇಹವನ್ನು ಸೋಕಿದ್ದ ಗಾಳಿಯು ದಿವ್ಯ ಗಂಧವನ್ನೇ ತೀಡುತ್ತಿತ್ತು. 700 ವರ್ಷಗಳವರೆಗೆ ಹೀಗೆಯೇ ತಪಸ್ಸು ಮಾಡಿ ಅವರು ಮತ್ತೆ ಸ್ವರ್ಗವನ್ನೇರಿದರು. ಆದರೆ ಅವರ ತೇಜಸ್ಸು ಅಗ್ನಿರೂಪದಿಂದ ಸದಾ ಇದೇ ಇಲ್ಲಿ ಉರಿಯುತ್ತದೆ. ಓಜಸ್ಸು ಪರಿಮಳ ರೂಪದಿಂದ ಇಲ್ಲಿಯ ಗಾಳಿಯಲ್ಲಿ ಸೇರಿಕೊಂಡಿದೆ. ಆ ಪಾವಿತ್ರ್ಯದ ಪ್ರಭಾವದಿಂದಲೇ ಪಾಪಿಗಳು ಈ ವಲಯವನ್ನು ಪ್ರವೇಶಿಸಲಾರದಂತಾಗಿದೆ. ಈ ಆಶ್ರಮವನ್ನು ಹೊಕ್ಕು ಋಷಿಗಳನ್ನು ನೆನೆದು ವಂದಿಸಿದ ಪುಣ್ಯಾತ್ಮರಿಗೆ ಕಾರ್ಯದಲ್ಲಿ ಜಯಲಾಭ ಆಗುವಂತೆ ಮಹೇಂದ್ರನು ಅನುಗ್ರಹಿಸಿರುತ್ತಾನೆ. ಇದಿಷ್ಟನ್ನು ನಾನು ತಿಳಿದಿದ್ದೆವು. ಆದರೂ ಈವರೆಗೆ ನಮ್ಮೆಲ್ಲರೂ ಈ ಪುಣ್ಯಾಶ್ರಮವನ್ನು ಹೊಕ್ಕು ನೋಡಲಿಲ್ಲ. ನಮಗಾರಿಗೂ ನಾವು ಪಾಪಿಗಳ ಅಲ್ಲವೆಂಬ ಪೂರ್ಣ ವಿಶ್ವಾಸವಿಲ್ಲದೆ ಆ ಸಾಹಸವನ್ನು ನಾವು ಕೈಗೊಳ್ಳಲಿಲ್ಲ ಎಂದು ಭಿನ್ನಯಿಸಿದನು. ಶ್ರೀರಾಮನು ಮುಗುಳ್ನಗುವನ್ನು ಬೀರುತ್ತಾ ಸುಗ್ರೀವನ ಕೈ ಹಿಡಿದುಕೊಂಡೇ ಆ ಎಲ್ಲರೊಂದಿಗೆ ಪುಣ್ಯಾಶ್ರಮವನ್ನು ಹೊಕ್ಕು ಆ ತೇಜೋವಿಷಯಕ್ಕೆ ಕೈ ಮುಗಿದು ವಂದಿಸಿ ಆ ಬಳಿಯ ಸರಸಿನಲ್ಲಿಳಿದು ಮಿಂದು ಋಷಿಗಳನ್ನು ನೆನೆದು ನಮಸ್ಕರಿಸಿದನು. ಎಲ್ಲರೂ ಅದೇ ರೀತಿ ಮಾಡಿದರು. ಸುಗ್ರೀವನಿಗೆ ಎಲ್ಲಿಲ್ಲದ ಆನಂದವಾಯಿತು. ಹಾಗೆಯೇ ತಾನು ಕೃತಕೃತ್ಯನಾಗಬಲ್ಲನೆಂಬ ಭರವಸೆಯೂ ಉಂಟಾಯಿತು. ಸ್ವಲ್ಪ ಹೊತ್ತು ಅಲ್ಲೆಲ್ಲ ಸುತ್ತಾಡಿ ಶ್ರೀರಾಮನು ಆ ಪ್ರದೇಶದ ಹಿರಿಮೆಯನ್ನು ಮನಗೊಂಡನು. ಆಶ್ರಮವು ತೀರಾ ಜೀರ್ಣಗೊಂಡಿದ್ದರೂ ಆ ವಲಯವು ಅದರ ಘನತೆಯನ್ನು ಕಳೆದುಕೊಂಡಂತಿರಲಿಲ್ಲ. ಅಲ್ಲಿಯ ಯಾವುದೇ ಗಿಡಮರ ಬಳ್ಳಿ ಪೊದೆಗಳಿಗಾದರೂ ವಿಶಿಷ್ಟತೆಯು ಕೂಡಿದಂತೆಯೂ ಅವೆಲ್ಲ ಪಾವಿತ್ರ್ಯದಿಂದ ಕೂಡಿ ಕಳೆಗೊಂಡಿದ್ದಂತೆಯೂ ಕಾಣುತ್ತಿದ್ದವು. ಸದಾ ಒಂದೇ ರೀತಿಯ ಪರಿಮಳಯುಕ್ತವಾದ ಗಾಳಿಯು ಅತ್ಯಂತ ಆಶ್ಚರ್ಯವನ್ನೇ ಉಂಟು ಮಾಡುತ್ತಿತ್ತು. ಅಲ್ಲಿಯ ಆ ಕ್ಷೇತ್ರ ಸಾನ್ನಿಧ್ಯದ ತೇಜಸ್ಸು ಮನಸ್ಸನ್ನೇ ಸೂರೆಗೊಳ್ಳುವಂತಿತ್ತು. ತಪಸ್ವಿಗಳ ತಪೋ ಮಹಿಮೆಯೇ ಇದರ ಈ ಮಹತ್ವಕ್ಕೆ ಕಾರಣವಾಗಿರಬೇಕೆಂಬುದನ್ನು ಯಾರೂ ಅಲ್ಲಗಳೆಯುವಂತಿರಲಿಲ್ಲ. ಎಷ್ಟೋ ಹೊತ್ತಿನವರೆಗೆ ಅಲ್ಲೇ ಇದ್ದು ಆ ಪುಣ್ಯಕ್ಷೇತ್ರದ ಪ್ರಭಾವದಿಂದಲೇ ಉಂಟಾದ ಮಾನಸಿಕ ನೆಮ್ಮದಿಯನ್ನು ತಳೆದು ಶ್ರೀರಾಮನು ಮತ್ತೆ ಸುಗ್ರೀವನನ್ನು ಕಾರಾಸಕ್ತನಾಗಲು ಪ್ರೋತ್ಸಾಹಿಸಿದನು. ಅಂತೆಯೇ ಎಲ್ಲರೂ ಕಿಷ್ಕಿಂಧೆಯತ್ತ ಹೊರಟರು. ಉನ್ನತವಾದ ಬೆಟ್ಟದ ಮೇಲೆ ವಾನರ ರಾಜ್ಯದ ರಾಜಧಾನಿಯು ಅದಕ್ಕೆ ತಕ್ಕಂತೆಯೇ ವೈಭವೋಪೇತವಾಗಿ ನೆಲೆಗೊಂಡಿದ್ದಿತ್ತು. ಸುತ್ತಲೂ ಕಲ್ಲು ಬಂಡೆಗಳನ್ನೊಟ್ಟಿ ಬಹು ಎತ್ತರದವರೆಗೆ ವ್ಯಾಪಿಸಿದ್ದ ಭದ್ರವಾದ ಕೋಟೆ ಇತ್ತು. ಮಧ್ಯೆ ಅಲ್ಲಲ್ಲಿ ರಕ್ಷಣೆಯ ಅನೇಕ ಅಂತಸ್ತುಗಳಿದ್ದವು. ನಗರವನ್ನು ಮುತ್ತಬಹುದಾದ ಶತ್ರುಗಳ ಮೇಲೆ ಶಿಲಾವೃಷ್ಟಿಯನ್ನೆರಚುವುದಕ್ಕಾಗಿ ಅಗಣಿತವಾದ ಬಂಡೆಗಳ ಸಂಗ್ರಹವೂ ಇತ್ತು. ಪರ್ವತದ ತುದಿಯಲ್ಲಿ ಆವರಿಸಲ್ಪಟ್ಟ ಸುಭದ್ರವಾದ ಕೋಟೆಯ ಒಳಗಡೆ ಅನೇಕ ವಾನರ ನಿವಾಸಿಗಳು ನೆಲೆಗೊಂಡಿದ್ದವು. ಹಲವರಿಗೆ ನೆಲದಡಿಯ ಬಿಲಗಳೇ ಮನೆಗಳಾಗಿದ್ದರೂ ಇನ್ನನೇಕರಿಗೆ ಮರಕಲ್ಲುಗಳಿಂದಲೇ ರಚಿತಗೊಂಡಿದ್ದ ನಿವೇಶನಗಳೂ ಇದ್ದವು. ಅಲ್ಲಲ್ಲಿ ಗುಡಿಗೋಪುರಗಳು, ಆಹಾರ ಸಂಗ್ರಹಾಲಯಗಳು ನಿಯತಗೊಂಡಿದ್ದವು. ಅಷ್ಟೊಂದು ವಿಶಾಲವಾಗಿರದಿದ್ದರೂ ತೀರಾ ಕಿರಿದಲ್ಲದ ರಾಜಬೀದಿಗಳು ಅಲ್ಲಿ ನಿರ್ಮಾಣಗೊಂಡಿದ್ದವು. ಎಷ್ಟೆಷ್ಟೋ ಉತ್ತಮೋತ್ತಮ ಫಲಗಳಿಂದ ರಾರಾಜಿಸುತ್ತಿದ್ದ ವೃಕ್ಷರಾಜಿಗಳು ಅಲ್ಲಿಯ ಸೊಬಗನ್ನು ಹೆಚ್ಚಿಸುತ್ತಿದ್ದವು. ಆ ಕಿರಿಯ ತೊರೆಗಳು, ಅಲ್ಲಲ್ಲಿಯ ತಟಾಕಗಳು ಅವರೆಲ್ಲರಿಗೆ ಬೇಕಾದ ನೀರನ್ನು ಒದಗಿಸುತ್ತಿದ್ದವು. ಆ ಪಟ್ಟಣದ ಮಧ್ಯಭಾಗದಲ್ಲಿ ಒಳಕೋಟೆಯ ಒಳಗಡೆ ವಾನರ ರಾಜನಾದ ವಾಲಿಯ ಅರಮನೆಯು ಬಹು ಉನ್ನತವಾದ ಶೃಂಗಾರದಿಂದೊಪ್ಪಿ ಕಂಗೊಳಿಸುತ್ತಿದ್ದಿತು. ಅಲ್ಲಿ ಸಭಾಭವನ, ರಾಜಮಂದಿರ, ಅಂತಃಪುರ, ಕ್ರೀಡಾವನ ಮುಂತಾದವುಗಳು ಯಥಾಯೋಗ್ಯವಾಗಿಯೇ ನಿರ್ಮಾಣಗೊಂಡಿದ್ದವು.
ಕಲ್ಲಿನಿಂದಲೇ ಮಾಡಿದ್ದ ವಿಧ ವಿಧವಾದ ಸೌಂದರ್ಯ ಪ್ರತೀಕಗಳು ಮಂಟಪಗಳಾಗಿಯೂ ಗೋಪುರಗಳಾಗಿಯೂ ಸ್ತಂಭಗಳಾಗಿಯೂ ಪ್ರತಿಮೆಗಳಾಗಿಯೂ ರಾರಾಜಿಸುತ್ತಿದ್ದವು. ಆ ಕಾಲದ ಗಣ್ಯ ಜನಾಂಗಗಳ ಸಂಸ್ಕೃತಿಯ ಸಂಪರ್ಕವಿಲ್ಲದೆ ವಾಲಿಯ ರಾಜ್ಯವು ಪ್ರತ್ಯೇಕವಾಗಿಯೇ ಉಳಿದು ರಾಜ್ಯ ನಿರ್ಮಾಣ ಚಾತುರ್ಯದಲ್ಲಿ ಕಿಷ್ಕಿಂಧೆಯು ಒಂದಿಷ್ಟು ಹಿಂದಿ ಬಿದ್ದಿದೆ ಎನ್ನುವಂತಿತ್ತು. ಕಿಷ್ಕಿಂಧಾಧಿಪತಿಯಾದ ವಾಲಿಯು ಅದೇಕೆ ಅಂದು ನಿರುತ್ಸಾಹಿತನಾಗಿ ತನ್ನ ಅಂತಃಪುರದಲ್ಲಿ ವಿಶ್ರಾಂತಿಯನ್ನು ಹೊಂದುತ್ತಿದ್ದನು. ಮೈ ಮುರಿದು ಅಡಿಗಡಿಗೆ ಆಕಳಿಸುತ್ತಾ, ನೆತ್ತಿಯನ್ನು ಕಾಲನ್ನು ತುರಿಸಿಕೊಳ್ಳುತ್ತಾ, ಪಲ್ಲಂಗದ ಮೇಲೆ ಬಿದ್ದು ಅತ್ತಿತ್ತ ಹೊರಳಾಡುತ್ತಾ ಜಡತೆಗೊಂಡಿದ್ದ ವಾಲಿಯು ಏಕಾಂತವಾಗಿ ಕಾಲ ಕಳೆಯುತ್ತಿದ್ದನು. ಆಗ ಒಮ್ಮಿಂದೊಮ್ಮೆಯೇ ಕೋಟೆಯ ಕೆಳಭಾಗದಿಂದ ಸುಗ್ರೀವನ ಸಿಂಹನಾದವು ಕೇಳಿಸಿತು. ಬಡಿದೆಬ್ಬಿಸಿದ ಮಹೋರಗನಂತೆ ಬುಸುಗುಟ್ಟಿ ಕ್ರೋಧೋನ್ಮತ್ತತೆಯಿಂದ ರೇಗಿ ಮೇಲೆದ್ದು ವಾಲಿಯು ನಿಂತ ನೆಲವನ್ನು ಭೂಮಂಡಲವೇ ಉರುಳಿ ಬೀಳುವಂತೆ ಮೆಟ್ಟಿ ಗರ್ಜಿಸಿದನು. ಬೆಟ್ಟದ ಕೆಳಭಾಗದಿಂದ ಹೊರಗೆ ಸುಗ್ರೀವನು ಬೊಬ್ಬಿಟ್ಟರೆ ಮೇಲ್ಭಾಗದಲ್ಲಿ ಒಳಗೆ ವಾಲಿಯು ಅದನ್ನೇ ಹಿಮ್ಮೆಟ್ಟಿಸುವಂತೆ ಅಟ್ಟಹಾಸವನ್ನು ಬೀರಿದನು. ವಾಲಿ ಸುಗ್ರೀವರ ಈ ಗರ್ಜನೆಗಳು ಕಿಷ್ಕಿಂಧೆಯ ನೆಲವನ್ನೇ ನಡುಗಿಸಿದವು. ಅಕಾಲದಲ್ಲೆದ್ದ ಪ್ರಳಯ ಚಂಡ ಮೇಘಗಳ ಮೊಳಗಿನಂತೆ ಆ ಅಣ್ಣ ತಮ್ಮಂದಿರಿಬ್ಬರೂ ಗುಡುಗಿ ಆ ವಲಯವನ್ನೇ ನಡುಗಿಸಿದರು. ಸುಗ್ರೀವನ ಒಂದೊಂದು ಗರ್ಜನೆಯನ್ನು ಕೇಳಿದ ವಾಲಿಯು ಅದೆಲ್ಲವನ್ನು ಪ್ರತಿಭಟಿಸುವಂತೆ ಕಣ್ಣುಗಳಿಂದ ಕೆಂಗಿಡಿಗಳನ್ನು ಕಾರುತ್ತಾ ಭುಜಾಸ್ಫಾಲನವನ್ನು ಮಾಡುತ್ತಾ ಬೊಬ್ಬಿರಿಯತೊಡಗಿದನು. ನಿಂತಲ್ಲಿಯೇ ಕಾಲುಗರಿನಿಂದ ನೆಲವನ್ನು ಕೆರೆದು ಕೈ ಎರಡರಿಂದಲೂ ತನ್ನ ತೊಡೆಗಳೆರಡನ್ನು ಬಡಿದು ಹಲಗಡಿಯುತ್ತಾ ವಾಲಿಯು ಅಲ್ಲಿಂದಲೇ ನೆಗೆಯತೊಡಗಿದನು. ಅದೇ ಹೊತ್ತಿಗೆ ಸರಿಯಾಗಿ ಅದೆಲ್ಲವನ್ನು ಅರಿತಿದ್ದವನ ಪತ್ನಿ ತಾರೆಯು ಓಡಿ ಬಂದು ಅವನ ಪಾದ ಪದ್ಮಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕಣ್ಣೀರು ಧಾರೆ ಧಾರೆಯಾಗಿ ಸುರಿಯುತ್ತಿದ್ದಂತೆಯೇ ತನ್ನ ಪತಿ ಸನ್ನಿಧಿಯಲ್ಲಿ ಪ್ರಾರ್ಥಿಸತೊಡಗಿದಳು. ವಿ ಎನ್ ಭಾಗವತ್ ಪರ್ಬಳ್ಳಿ.